ವಿದ್ಯಾವಂತರಾಗಿದ್ದೀವಿ. ವಿದ್ಯಾವಂತರಾದಾಗ ಹಿಂದೆ ಮೌಲ್ಯತೆ ಇತ್ತು, ಹಿಂದೆ ಸೋಷಿಯಲ್ ಡಿಫರೆನ್ಸಸ್ ಇತ್ತು, ಅಂದ್ರೆ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಇತ್ತು. ಆ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ನ ಥ್ರೂ ಎಜುಕೇಶನ್ ರಿಫಾರ್ಮ್ಸ್ ಅಲ್ಲಿ ಅವರು ಬದಲಾವಣೆಯನ್ನ ತರಸ್ತಾ ಇದ್ರು. ಹೇಗೆ ಸೋಷಿಯಲ್ ರಿಫಾರ್ಮ್ಸ್ ಎಜುಕೇಶನ್ ಇಂದ ರಿಫಾರ್ಮ್ಸ್ ಆಯ್ತು ಅಂತಂದಾಗ, ನಾವು ಓದ್ಕೊಳ್ಳೋದಕ್ಕೆ ಗೌರ್ಮೆಂಟ್ ಸ್ಕೂಲ್ ಹೋದಾಗ ನಾನು ಹಿಂದೂನ, ಕ್ರಿಶ್ಚಿಯನ್, ಮುಸ್ಲಿಮ, ಜೈನ, ಅಪ್ಪರ್ ಕಾಸ್ಟ್, ಲೋವರ್ ಕಾಸ್ಟ್ ಎಲ್ಲ ಬಿಟ್ಬಿಟ್ಟು ಒಂದ್ ಗುರು ಮುಂದೆ ನಿಂತ್ಕೊಳ್ತೀನಿ, ಹೌದಲ್ವಾ? ಒಂದ್ ವಿದ್ಯೆಯನ್ನ ಕಲಿಬೇಕು ಅಂದಾಗ ನಾನು ಒಂದ್ ಗುರುವಾಗಿ ನೋಡ್ತೀನಿ. ಅಲ್ಲಿ ನಾನು ಸೋಷಿಯಲ್ ಜಸ್ಟಿಸ್ ಅನ್ನ ಕಲಿಯಕ್ಕಾಯ್ತು. ಒಂದ್ ಡಾಕ್ಟರ್ ಹತ್ರ ಹೋಗ್ತೀವಿ, KGF ಅಲ್ಲಿ ನಾಗಪ್ಪ ಡಾಕ್ಟರ್, ಹರೀಶ್ ಡಾಕ್ಟರ್ ಇವರೆಲ್ಲ ಫೇಮಸ್ ಇದ್ದಾರೆ, ಹೌದಲ್ವಾ? ಅದೇ ತರ ಡಾಕ್ಟರ್ ಕೈಗುಣ ಯಾವ್ದು ಚೆನ್ನಾಗಿದೆ ಅಂತಂದಾಗ ಅಲ್ಲಿ ನಾವು ಅವರ ವಿದ್ಯೆನೆ ನೋಡ್ತೀವಿ, ಅವ್ರು ಕಲ್ತಿರುವಂತ ಕೈಗುಣ, ಮೆಡಿಸನ್ ಅಲ್ಲಿ ಅವ್ರಿಗೆ ಏನು ನಾಲೆಡ್ಜ್ ಇದೆ ಅದನ್ನೇ ನೋಡ್ತೀವಿ, ಹೌದಲ್ವಾ? ಇಂಥವೆಲ್ಲಾ ರಿಫಾರ್ಮ್ಸ್ ಬರ್ಬೇಕು ಅಂದ್ರೆ ಒಂದ್ 50 ವರ್ಷ ಸ್ವತಂತ್ರ ಆದ್ಮೇಲೆ 50-60 ವರ್ಷಗಳ ಬದಲಾವಣೆ ಒಂದು ಯುಗ ಬೇಕಾಗುತ್ತೆ. ಇದಾದ್ಮೇಲೆ ಹಂತವಾಗಿ ನಾವು ಮನುಷ್ಯರಾಗಿ ನಮ್ಮಲ್ಲಿ ಬದಲಾವಣೆ ಬರ್ಬೇಕಾಗ್ತದೆ. ನಾವು ಪ್ರಕೃತಿಯನ್ನ ಪ್ರಕೃತಿ ನಮ್ಗೆ ಇಷ್ಟೆಲ್ಲ ಕೊಡ್ತೀವಿ, ನಾವು ಪ್ರಕೃತಿಗೆ ಏನ್ ಕೊಡ್ತೇವೆ? ಶಿ ಇಸ್ ಅ ಸೆಕೆಂಡ್ ಮದರ್ ಟು ಅಸ್, ಹೌದಲ್ವಾ? ಫಸ್ಟ್ ಮದರ್ ನಮ್ಗೆ ಜನ್ಮ ಕೊಡುವಂತವಳು, ಸೆಕೆಂಡ್ ಮದರ್ ನೆಕ್ಸ್ಟ್ ನನ್ನ ಲೈಫ್ ಎಂಡ್ ಡೇ ಆ ತಾಯಿನೇ ನಮ್ಮನ್ನ ಕೊಡೋದು, ನಮ್ಮನ್ನ ಭೂಮಿಗೆ ತಗೊಳ್ಳೋದು. ಪ್ರಕೃತಿಗೆ ನಾವ್ ಇವತ್ತಿಗೂ ಏನು ಕೊಟ್ಟಿಲ್ಲ. ಅದಕ್ಕಾಗಿ ನಾವು ಪ್ರಕೃತಿಯನ್ನ ಉಳಿಸ್ಬೇಕು, ಪ್ರಕೃತಿಯನ್ನ ಕಾಪಾಡ್ಕೋಬೇಕು. ಪ್ರಕೃತಿಯನ್ನ ಉಳಿಸಿ ಕಾಪಾಡ್ಕೋಬೇಕಂದ್ರೆ ಸ್ವಚ್ಛತೆಗೆ ತುಂಬಾ ಇಂಪಾರ್ಟೆಂಟ್ ಬೇಕಾಗುತ್ತೆ. KGF ಅಲ್ಲಿ ನಾವು ಕ್ಲೈನ್ಲಿನೆಸ್ಗೆ ಡ್ರೈವ್ ಮಾಡ್ಬೇಕು. ಪಬ್ಲಿಕ್ ಅಟೆನ್ಷನ್ ನಾವು ತಗೋತೀವಿ, ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ನ ಮಾಡ್ತೀವಿ. ಅವ್ರ ಕಡೆಯಿಂದನೇ ಪಾಸಿಟಿವ್ ರಿಸಲ್ಟ್ಸ್ ನ ತಗೊಳ್ಬೇಕು ಅಂತ ಒಂದು ಮಾಡ್ತೀವಿ. ನೆಕ್ಸ್ಟ್ 30 days or 45 days ಅಲ್ಲಿ KGF ಅಲ್ಲಿ ಎಜುಕೇಟ್ ಮಾಡೋದ್ರ ಜೊತೆ, ಅವೇರ್ನೆಸ್ ಕೊಡೋದ್ರ ಜೊತೆ ವಿ ಗಿವ್ ಮಚ್ ಇಂಪಾರ್ಟೆನ್ಸ್ ಫಾರ್ ದ ಕ್ಲೈನ್ಲಿನೆಸ್. ಪೌರ ಕಾರ್ಮಿಕರು ದಿನಾ ಕೆಲಸ ಮಾಡ್ತಾ ಇದಾರೆ, ಬಟ್ ಅದು ಅವ್ರ ಪಾರ್ಟ್ ಆಫ್ ದ ಲೈಫ್ ಅನ್ಕೊಂಡ್ಬಿಟ್ಟಿದೀವಿ, ಅದು ತಪ್ಪು. ವಿ ಹ್ಯಾವ್ ಸಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. Social responsibilities, every individual is having social responsibility. Every individual social responsibility ತಗೊಂಡಾಗ ನಮ್ KGF ಸಿಟಿನು ಕ್ಲೈನ್ಲಿನೆಸ್ ಇದೆ ಅಂತ ಅಂದಾಗ ನಂಬರ್ 1 ಆಗುತ್ತೆ, ಹೌದಲ್ವಾ? ಸೊ ಆ ಒಂದು ಕಾನ್ಸೆಪ್ಟ್ ನ ನಾವು ಮೈಗೂಡಿಸ್ಕೊಂಡಾಗ, ಜಸ್ಟ್ ಬಿಕಾಸ್ ಇವತ್ತು ಗಾಂಧಿ ಜಯಂತಿ ಇದೆ, ಇವತ್ತು ನಾವ್ ಇದನ್ನ ಅನೌನ್ಸ್ ಮಾಡೋಣ ಅನ್ನೋ ಒಂದು ಕನ್ಸರ್ನ್ ಇಂದ ಮಾಡಬಾರ್ದು. ನಾವು ಮತ್ತಿಂದಾನು ಕೂಡ ನಮ್ KGF ನಾವು ಬಹಳ ಚೆನ್ನಾಗಿ ಇಟ್ಕೋಬೇಕು. KGF ಇಂದ ನೆಕ್ಸ್ಟ್ ಬೇರೆಯವರಿಗೆ ಮೆಸೇಜ್ ಹೋಗ್ಬೇಕು ಅನ್ನೋಂತ ಕನ್ಸರ್ನ್ ಇಂದ ನಾವು ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಯಾವತ್ತೂ ಕೂಡ ಗಾಂಧೀಜಿಯವರು ಪಾಲಿಟಿಕ್ಸ್ ಗೆ ಇಂಪಾರ್ಟೆನ್ಸ್ ಕೊಡ್ಲಿ, ಬ್ರಿಟಿಷರ್ಸ್ ಪಾಲಿಟಿಕ್ಸ್ ಮಾಡಿದ್ರು ಕೂಡ ಇಂಪಾರ್ಟೆನ್ಸ್ ಕೊಡ್ಲಿ. ಯಾಕಂದ್ರೆ ಅವರಿಗೆ ಇದ್ದಿದ್ದು ಅವ್ರು ಏನಂತಾರೆ, ಮಾನವತಾವಾದಿ ಅಂತ, ಹೌದಲ್ವಾ? ಅವ್ರಿಗೆ ಆ ಒಂದು ಕನ್ಸರ್ನ್ ಇತ್ತು ಜಾಸ್ತಿ. ಯಾವಾಗ್ಲೂ ಪಬ್ಲಿಕ್ ಕನ್ಸರ್ನ್ ಯಾರಿಗೆ ಇರುತ್ತೆ ಅವ್ರು ಮಾತ್ರ ರೆವಲ್ಯೂಷನರೀಸ್ ತರಕ್ಕಾಗತ್ತೆ, ಅಂದ್ರೆ ರಿಫಾರ್ಮ್ಸ್ ತರಕ್ಕಾಗತ್ತೆ. ಎಲ್ಲಾ ಸ್ಟ್ಯಾಂಡರ್ಡ್ ಥಿಂಕಿಂಗ್ ಗಾಂಧೀಜಿಯಲ್ಲಿ ಇದ್ದಿದ್ದರಿಂದ ಗಾಂಧೀಜಿನ ಮಹಾಪಿತ ಅಂತ ಕರಿತೀವಿ ಅಲ್ವಾ, ನ್ಯಾಷನಲ್ ಫಾದರ್ ಅಂತ ಕರೀತೀವಿ. ಯಾಕೆ ಸುಮ್ಮನೆ ಬರಲ್ಲ ಆಯ್ತು ನೋಡಿ, ಅವ್ರು ಇವತ್ತಿಲ್ಲ 100 ವರ್ಷ 100 years ಸೆಲಿಬ್ರೇಷನ್, 155th ಸೆಲಿಬ್ರೇಷನ್ ಅಂತ. ಅವರು ಕಳೆದು ಇಷ್ಟು ವರ್ಷಗಳಾದ್ರೂ ಕೂಡ ನಮ್ಮ ಮಧ್ಯೆ ಜೀವಂತವಾಗಿದ್ದಾರೆ ಅಂದ್ರೆ ಅವ್ರು ನಡೆದಿರುವಂತ ಅವ್ರು ತಗೊಂಡಿರುವಂತ ಇನಿಷಿಯೇಟಿವ್ ಇಂಥದೇ ಅಲ್ಲ. ಅವರ ಎಷ್ಟು ಸ್ಫೂರ್ತಿ ಆಗ್ತಾರೆ ಅಂದ್ರೆ ಪ್ರತಿದಿನ ನಮ್ಮ ಎಜುಕೇಶನ್ ನಾಲೆಡ್ಜ್ ನಮ್ಮನ್ನ ಇಂಪ್ರೆಸ್ ಮಾಡಿ ಕೆಲವೊಂದು ಸ್ಟ್ಯಾಂಡರ್ಡ್ ಇರುವಂತ ಥಿಂಕಿಂಗ್ ಬರ್ಬೇಕು. ಬಂದಾಗ ಮಾತ್ರ ನಾವು ಬದಲಾವಣೆಯನ್ನ ತರಕಾಗುತ್ತೆ. ಬದಲಾವಣೆ ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ರಿಫಾರ್ಮ್ ಅಂಡ್ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಕನ್ಸರ್ನ್ ತೋರಿಸ್ಬೇಕು. ಇಂಥ ಜನರೇಷನ್ಗೆ ಅವರ ಮಾರಲ್ಸ್, ಅವರ ಐಡಿಯಾಲಜೀಸ್ ಬಗ್ಗೆ ಎಜುಕೇಟ್ ಮಾಡ್ಬೇಕು ಅಂತ ನನ್ ಕನ್ಸಲ್ಲಿ. ಈಗ ಸ್ವಚ್ಛ ಭಾರತ್ ಅಂತ ಹೇಳಿ ನಮ್ಗೆ ಸ್ವತಂತ್ರ ತೆಗಿಕೊಟ್ಟು ಆದ್ಮೇಲೆ ಅವ್ರ ಪ್ರಾಣನ ಬಿಟ್ರು ಈ ದೇಶಕ್ಕೋಸ್ಕರ. ಅವ್ರು ಬಿಟ್ಬಿಟ್ಟು ಹೋದ್ರೆ ಅವ್ರು 3 ಪಾರ್ಟ್ಸ್: ಪೀಸ್, ನಾನ್ ವೈಲೆನ್ಸ್, ಟ್ರೂತ್. ಇದು 3 ನಾವೆಲ್ಲ ಪ್ರಾಮಿಸ್ ಮಾಡಿದೀನ ಅಂತ ಎಲ್ಲರೂ ಈ ಪಾಠವನ್ನು ಮಾಡ್ಬೇಕಂತ ತೆಗಿಬೇಕಂತ ನನ್ನೋಡ ಆಸೆ. ಮತ್ತ ಅವ್ರು ಹೇಗೆ ಟ್ರೂತ್ ಫಾಲೋ ಮಾಡಿದ್ರೆ ಅಂತ, ಅವ್ರ ಚಿಕ್ಕ ವಯಸ್ಸಿಂದ ಹರಿಚಂದ್ರಸ್ ಡ್ರಾಮಾ ನೋಡ್ಬಿಟ್ಟು ಅವರು ಲೈಫ್ ಪೂರಾ ಟ್ರೂತ್ಗೆ. ಸೊ ನಾವೆಲ್ಲ ಒಂದು ಪ್ರಾಮಿಸ್ ಮಾಡಿ ದಿನ ಟ್ರೂತ್, ನಾನ್ ವೈಲೆನ್ಸ್ ಅಂಡ್ ಪೀಸ್, we should follow those 3 rules. That is my small request from all the Indian people. Thank you.
ಮೇಡಮ್ ನೀವು ಕಂಟಿನ್ಯೂ ನನ್ನ ಹತ್ರ ಆಮೇಲೆ ಲೈಫ್ ಇಲ್ಲ ಗಾಂಧಿ ಜಯಂತಿಯ ದಿನ ಆಚರಣೆ ಮಾಡಿದ್ರೆ ಗಾಂಧಿ ಜಯಂತಿಗೆ ಗೌರವ ಕೊಟ್ಟಂಗಲ್ಲ. ಗಾಂಧೀಜಿ ಅವರು ಗೌಡ್ಯತೆಯ ಅಂಧಕಾರವನ್ನ ತೊಲಗಿಸಿದ್ದಾರೆ, ಗೌಡ್ಯತೆಯ ಅಂಧಕಾರವನ್ನ. ಆಮೇಲೆ ಸೋಷಿಯಲ್ ಜಸ್ಟಿಸ್, ಸೋಷಿಯಲ್ ರಿಫಾರ್ಮ್ಸ್ ಗೆ ಎಸ್ ಕಾಂಟ್ರಿಬ್ಯೂಟೆಡ್ ಇಸ್ ಲೈಫ್ ಅಂಡ್ ಟೈಮ್. ಸೋಷಿಯಲ್ ಜಸ್ಟಿಸ್ ಅಂಡ್ ಸೋಷಿಯಲ್ ರಿಫಾರ್ಮ್ ಬಿಫೋರ್ ಇಂಡಿಪೆಂಡೆನ್ಸ್ ಎಜುಕೇಶನ್ ಎಲ್ಲಿತ್ತು? ಶೈಕ್ಷಣಿಕವಾಗಿ ನಮ್ಮನ್ನ ನಾವು ಎಜುಕೇಟ್ ಮಾಡ್ಕೊಳ್ತಾ ಇದ್ವು ಅಂದಾಗ ಇಲ್ಲ, ನಮ್ಮಲ್ಲಿ ನಾವ್ ಎಜುಕೇಟೆಡ್ ಇರ್ಲಿಲ್ಲ, ನಾವು ಎಜುಕೇಟೆಡ್ ಇರ್ಲಿಲ್ಲ. ಎಜುಕೇಶನ್ ಎಲ್ಲಿತ್ತು ಅಂದ್ರೆ 25 to 35% ಅಷ್ಟೇ ಇತ್ತು ಎಜುಕೇಶನ್. ಅದಾದ್ಮೇಲೆ ಸಮಾನತೆ, ಶೈಕ್ಷಣಿಕದ ಬಗ್ಗೆ